ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಕಬಡ್ಡಿ ಮತ್ತು ಖೋ ಖೋ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಇವಾಗ ಮೂರನೇ ಗೇಮ್ಸ್ ಬಂದುಬಿಟ್ಟು ವಾಲಿಬಾಲ್. ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇದು ನೋಡಿರಿ, ವಾಲಿಬಾಲ್ ಅಂಕಣ ಇದೆ. ಇದು ಫಸ್ಟ್ ನಾವು ಇದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ಆಮೇಲೆ ಗ್ರೌಂಡ್ ತೋರಿಸ್ತೀನಿ ನಿಮಗೆ. ಇವಾಗ ಈ ಆಟವನ್ನು ಮೊದಲು ಏನು ಮಾಡ್ತಾಯಿದ್ದೀರಿ ಅಂದರೆ ಮನೋರಂಜನೆಗಾಗಿ ಬಟ್ಟೆ ಸುತ್ತಿದ ದಪ್ಪದಾದಂತಹ ಒಂದು ಚೆಂಡನ್ನು ಎರಡೂ ಕಂಬಗಳಿಗೆ ದಾರದ ಮೇಲೆ ಏನು ಮಾಡ್ತಾಯಿದ್ರು, ಕಳಿಸುವಂಥ ಪ್ರಯತ್ನಗಳು ಮಾಡ್ತಾಯಿದ್ರು. ಚೆಂಡು ಎದುರಾಳಿ ಅಂಕಣದಿಂದ ಬರುವಾಗ ಅಡ್ಡವಾಗಿ ಕಟ್ಟಿರುವ ದಾರದ ಮೇಲೆ ವಾಲಿ ಬರ್ತಾಯಿತ್ತು. ವಾಲಿ ಬರುವುದರಿಂದ ಅದಕ್ಕೆ ವಾಲಿಬಾಲ್ ಅಂತ ಹೆಸರು ಬಂದಿತ್ತು. ವಾಲಿಬಾಲ್ ಅಂತ ಯಾಕೆ ಕರಿತೀವಿ ಅಂತಂದರೆ ಎದುರಾಳಿ ಒಂದು ಅಂಕಣದಿಂದ ಚೆಂಡು ಏನು ಮಾಡ್ತಾಯಿತ್ತು, ವಾಲಿ ಬರ್ತಾಯಿತ್ತು ಒಂದು ನೆಟ್ಟಿನ ಮೇಲಿಂದು. ಹಾಗಾಗಿ ವಾಲಿ ಬರುವುದರಿಂದ ವಾಲಿಬಾಲ್ ಅಂಥೇಳಿ ಹೆಸರು ಬಂತು. ವಾಲಿಬಾಲ್ ಆಟವು ಒಂದು ಪ್ರೀತಿಯ ಸಂಕೇತವಾಗಿತ್ತು. ವಾಲಿಬಾಲ್ ಆಟ ಏನಾಗಿತ್ತು ಅಂದರೆ ಒಂದು ಪ್ರೀತಿಯ ಸಂಕೇತವಾಗಿದೆ. ಪ್ರೀತಿಯ ಸಂಕೇತವಾದಂತಹ ಆಟ ಯಾವುದು ಅಂತ ಈ ರೀತಿ ಕೇಳ್ತಾರೆ, ಅದು ವಾಲಿಬಾಲ್. ಆಟವು ಲವ್ ಆಲ್ ಲವ್ ಎಂಬ ಅಂಕದಿಂದ ಪ್ರಾರಂಭ ಆಗ್ತಿತ್ತು. ಲವ್ ಆಲ್ ಲವ್ ಅನ್ನುವಂಥ ಒಂದು ಅಂಕದಿಂದ ಈ ಒಂದು ಆಟವನ್ನು ಏನು ಮಾಡ್ತಾಯಿತ್ತು, ಪ್ರಾರಂಭವಾಗ್ತಾಯಿತ್ತು. ಈ ಆಟವನ್ನು ಜಾರಿಗೆ ತಂದವರು ಯಾರಂದರೆ ಅಮೇರಿಕದ ವಿಲಿಯಂ ಜಿ ಮಾರ್ಗನ್ ಅವರು 1895ರಲ್ಲಿ ಕಂಡುಹಿಡಿದರು. ವಾಲಿಬಾಲ್ ಕಂಡುಹಿಡಿದರೆ ಯಾರು ಅಂದರೆ ವಿಲಿಯಂ ಜಿ ಮಾರ್ಗನ್. ಎಷ್ಟರಲ್ಲಿ ಅಂದರೆ 1895ರಲ್ಲಿ ಕಂಡುಹಿಡಿದರು. ಫೆಬ್ರವರಿ 9, 1895ರಂದು ಹೋಲಿಯಾಕ್, ಮ್ಯಾಸಚೂಸೆಟ್ಸ್ ಎಂಬಲ್ಲಿ ಪ್ರಾರಂಭವಾಯಿತು. ವಾಲಿಬಾಲ್ ಎಲ್ಲಿ ಪ್ರಾರಂಭ ಆಯಿತು ಅಂದರೆ ಹೋಲಿಯಾಕ್ನ ಮ್ಯಾಸಚೂಸೆಟ್ಸ್ನಲ್ಲಿ ಪ್ರಾರಂಭ ಆಯಿತು. ಈ ಆಟದ ಮೊದಲ ಹೆಸರು ಏನಾಗಿತ್ತು ಅಂದರೆ ವಾಲಿಬಾಲ್ದು ಮಿಂಟೋನೆಟ್ ಆಗಿತ್ತು. ವಾಲಿಬಾಲ್ನ ಮೊದಲ ಹೆಸರು ಮಿಂಟೋನೆಟ್ ಆಗಿತ್ತು. 1896ರ ವೇಳೆಗೆ ವಾಲಿಬಾಲ್ ಅಂಥೇಳಿ ಸ್ಪ್ರಿಂಗ್ ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ಬದಲಾಯಿಸಿದರು. ವಾಲಿಬಾಲ್ ಎಂಬುದನ್ನು ಸ್ಪ್ರಿಂಗ್ ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ಏನು ಮಾಡ್ತಾರೆ, ಈ ಒಂದು ವಾಲಿಬಾಲನ್ನು ಹೆಸರಿಸ್ತಾರೆ. ಮೊದಲ ಹೆಸರೇನಾಗಿತ್ತು, ಮಿಂಟೋನೆಟ್ ಆಗಿತ್ತು. ಮಿಂಟೋನೆಟ್ ತೆಗೆದು ವಾಲಿಬಾಲ್ ಅಂತೇಳಿ ಹೆಸರು ಇಟ್ಟಿದ್ದಾರೆ. ಯಾರು ಅಂತಂದರೆ ಡಾಕ್ಟರ್ ಹಾಲ್ಸ್ಟೆಡ್ ಅವರು. ಮಾರ್ಗನ್ ಅಂದರೆ ವಿಲಿಯಂ ಜಿ ಮಾರ್ಗನ್ ಅವರು 1917ರಲ್ಲಿ ಏನು ಮಾಡಿದ್ರು, ಈ ಒಂದು ವಾಲಿಬಾಲ್ ಆಟ ನಿಯಮಗಳನ್ನು ಬರೆದರು. 1917ರಲ್ಲಿ ವಾಲಿಬಾಲ್ ಆಟದ ನಿಯಮಗಳನ್ನು ಬರೆದವರು ಯಾರು ಅಂದರೆ ವಿಲಿಯಂ ಜಿ ಮಾರ್ಗನ್. 1947ರಲ್ಲಿ ಪ್ಯಾರಿಸ್ನ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪಿತವಾಯಿತು. 1947ರಲ್ಲಿ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗ್ತೈತಿ. ಆ ಒಂದು ಫೆಡರೇಷನ್ ಯಾವುದಂದರೆ ಫಿಫಾ ಅಲ್ಲ, ಫೆಡರೇಷನ್ ಇಂಟರ್ನ್ಯಾಷನಲ್ ಆಲ್ ದ ವಾಲಿಬಾಲ್. ಈ ಒಂದು ಸಂಸ್ಥೆ ಏನಾಗ್ತೈತಿ, ಪ್ರಾರಂಭ ಆಗ್ತೈತಿ. ಅದ್ರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಪಾಲ್ ಲಿಬೌಡ್ ಅವರು ಆಗಿದ್ದರು. FIVB ಅನ್ನುವಂಥದ್ದು ಇದ್ರದ್ದು ಒಂದು ಸಂಸ್ಥೆ ಆಗಿರ್ತೈತಿ. ರಲ್ಲಿ ವಾಲಿಬಾಲ್ನಲ್ಲಿ ವರ್ಲ್ಡ್ ಕಪ್ ಸ್ಪರ್ಧೆಗಳು ನಡೀತವೆ. 1949ರಲ್ಲಿ ಏನಾಗ್ತವೆ, ವಾಲಿಬಾಲ್ನಲ್ಲಿ ವರ್ಲ್ಡ್ ಕಪ್ ಸ್ಪರ್ಧೆಗಳು ಕೂಡ ನಡೀತವೆ. 1964ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವಾಲಿಬಾಲ್ ಏನು ಮಾಡ್ತಾರೆ, ಅಧಿಕೃತವಾಗಿ ಸೇರ್ಪಡೆ ಮಾಡ್ತಾರೆ. 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. 1952ರ ಮಾಸ್ಕೋ ವಿಶ್ವಕಪ್ ವಾಲಿಬಾಲ್ನಲ್ಲಿ ಪ್ರಥಮವಾಗಿ ಭಾರತ ಏನಾಗ್ತೈತೆ, ಭಾಗವಹಿಸ್ತೈತೆ. 1952 ಮಾಸ್ಕೋ ವಿಶ್ವಕಪ್ ವಾಲಿಬಾಲ್ನಲ್ಲಿ ಪ್ರಥಮವಾಗಿ ಭಾರತ ಏನು ಮಾಡ್ತೈತೆ, ಭಾಗವಹಿಸ್ತೈತೆ. 1957ರಲ್ಲಿ ಮಾಸ್ಕೋದ ಸ್ಪರ್ಧೆಯಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ನೀಡ್ತಾರೆ. ಏನು ಮಾಡ್ತಾರೆ, 1957ರಲ್ಲಿ ಮಾಸ್ಕೋದ ಸ್ಪರ್ಧೆಯಲ್ಲಿ ಮಹಿಳೆಯರಿಗೂ ಕೂಡ ವಾಲಿಬಾಲ್ ಆಡಲಿಕ್ಕೆ ಏನು ಮಾಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ. 1953ರಿಂದಲೂ ಭಾರತದಲ್ಲಿ ಮಹಿಳೆಯರು ಈ ಆಟವನ್ನು ಆಡ್ತಾ ಇರ್ತಾರೆ. 1953ರಿಂದ ಮಹಿಳೆಯರು ಕೂಡ ವಾಲಿಬಾಲ್ ಆಟವನ್ನು ಆಡ್ತಾ ಇದ್ದಾರೆ. ಆದರೆ ಈಗ ಅತ್ಯಂತ ಪ್ರಸಿದ್ಧವಾದಂತಹ ಆಟ ವಾಲಿಬಾಲ್ ಕೂಡ ಆಗಿದೆ.
ಜಗತ್ತಿನ ಶ್ರೀಮಂತರ ಆಟ ಅಂತೇಳಿ ನಾವು ಈ ವಾಲಿಬಾಲನ್ನು ಕರಿತೀವಿ. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದು ಸಂಸ್ಥೆ ಯಾವುದಂದರೆ ಅದು YMCA. YMCA 1920ರಲ್ಲಿ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. YMCA ಅಂದರೆ ಏನಂದರೆ ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅನ್ನುವಂಥ ಒಂದು ಸಂಸ್ಥೆ. 1916ರಲ್ಲಿ ಏನು ಮಾಡ್ತಾರೆ, 3 ಯತ್ನಗಳ ನಿಯಮ ಅಂದರೆ 3 ಚಾನ್ಸ್ ಕೊಡ್ತಾರೆ ಸರ್ವಿಸ್ ಮಾಡೋಕ್ಕೆ. 1 ಸ್ಪರ್ಶ ಯತ್ನ ನಿಯಮವನ್ನು ಇಲ್ಲಿ ಕೊಡ್ತಾರೆ. ಪ್ರಥಮ ಮಹಾಯುದ್ಧ ಸಂದರ್ಭದಲ್ಲಿ ಅಮೆರಿಕದ ಭೂಸೇನಾ ದಳದ ಸೈನಿಕರು ಏನು ಮಾಡ್ತಾರೆ, ವಾಲಿಬಾಲ್ ಆಟವನ್ನು ಯುರೋಪ್ ಖಂಡಕ್ಕೆ ಪರಿಚಯ ಮಾಡ್ತಾರೆ. ಯುರೋಪ್ ಖಂಡಕ್ಕೆ ವಾಲಿಬಾಲ್ ಪರಿಚಯ ಮಾಡಿದ್ದಾರೆ ಯಾರಂದರೆ ಭಾರತದ ಭೂಸೇನಾ ದಳರು, ಅಂದರೆ ಅಮೆರಿಕದ ಭೂಸೇನಾ ದಳದ ಸೈನಿಕರು. ಭಾರತ ಅಲ್ಲ, ಸಾರಿ, ಅಮೆರಿಕ. ಒಂದು ತಂಡದಲ್ಲಿ ಎಷ್ಟು ಆಟಗಾರರು ಇರ್ತಾರೆ ವಾಲಿಬಾಲಲ್ಲಿ ಅಂತಂದರೆ 12 ಜನ ಆಟಗಾರರು ಇರ್ತಾರೆ. ಅವರಲ್ಲಿ 6 ಮಂದಿ ಅಂಕಣದ ಆಟಗಾರರು, ಇನ್ನು 6 ಮಂದಿ ಬದಲಿ ಆಟಗಾರರು. 6 ಮಂದಿ ಆಡ್ತಾರೆ, 6 ಮಂದಿ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಕರಿತೀವಲ್ಲ, ಆದರೆ ನಾವಿಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನೋಂಗಿಲ್ಲ, ಬದಲಿ ಆಟಗಾರರು ಅಂತೇಳಿ ಕರಿಬೇಕು. ಪಂದ್ಯ ಪ್ರಾರಂಭಿಸಲು 6 ಮಂದಿ ಆಟಗಾರರು ಅಂಕಣದಲ್ಲಿ ಇರಲೇಬೇಕು. ಆಟಗಾರರ ಎದೆ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಂದರೆ 1ರಿಂದ 18ರವರೆಗೂ ಇರ್ತೈತೆ. ಬದಲಿ ಆಟಗಾರರು ಪ್ರತಿ ಸೆಟ್ನಲ್ಲಿ ಪ್ರತಿ ತಂಡಕ್ಕೆ 6 ಮಂದಿ ಬದಲಿ ಆಟಗಾರರು ಇರ್ತಾರೆ. ಇವರನ್ನು ನಾವು ಏಕಕಾಲದಲ್ಲಿ 1ರಿಂದ 6 ಜನ ಆಟಗಾರರನ್ನು ಬದಲಾವಣೆ ಮಾಡ್ಬೋದು. ಒಬ್ಬ ಮೂಲ ಆಟಗಾರನು ಬದಲಿ ಆಟಗಾರನಿಗೆ ಹೊರಗೆ ಬಂದಾಗ, ಒಳಗಿರುವಂಥ ಆಟಗಾರನಿಗೆ ಒಬ್ಬ ಬದಲಿ ಆಟಗಾರನಿಗೆ ಹೊರಗೆ ಬಂದಾಗ ಪುನಃ ಅದೇ ಬದಲಿ ಆಟಗಾರನನ್ನು ಹೊರಗೆ ತರಬೇಕಾದರೆ ಹೊರಗೆ ಬಂದ ಮೂಲ ಆಟಗಾರನೇ ಒಳಗಡೆ ಹೋಗಬೇಕು. ನಾವು ಯಾರ ಬದಲಿಗೆ ಒಳಗಡೆ ಹೋಗಿದ್ದೆವೋ ಅವ್ರ ಬದಲಿಗೆ ನಾವು ಹೊರಗಡೆ ಬಂದಿದ್ವಿ, ಮತ್ತು ತಿರ್ಗಾ ನಾವೇ ಹೋಗಬೇಕಂದ್ರೆ ಅವ್ರ ಬದಲಿಗೆ ನಾವು ಅಲ್ಲಿ ಹೋಗಲೇಬೇಕು. ಅಂದರೆ ನಾವು ಹೊರಗೆ ಬಂದಿದ್ದೀವಿ ಅಂದರೆ ಯಾರನ್ನು ಒಳಗೆ ಕಳಿಸಿ ಹೊರಗಡೆ ಬಂದಿದ್ದೀವೋ ಮತ್ತು ತಿರ್ಗಾ ಅವರನ್ನೇ ಹೊರಗಡೆ ಕಳಿಸಿ ನಾವು ಮತ್ತೆ ಒಳಗಡೆ ಹೋಗಬೇಕು. ಈ ರೀತಿ ಅವರು ಯಾರು ಅಲ್ಲಿ ಬದಿ ಬಂದರೆ ಅವರೇ ಬರಬೇಕು ಅಂತ ಅರ್ಥ. ಅವ್ರು ಬಿಟ್ಟು ಬೇರೆ ಯಾರಾದರೂ ಬರೋಕ್ಕೆ ಬರಲ್ಲ ಅಂತ ಅರ್ಥ ಇಲ್ಲಿ. ಒಬ್ಬ ಮೂಲ ಆಟಗಾರನು ಬದಲಿ ಆಟಗಾರನಿಗೆ ಹೊರಗೆ ಬಂದಾಗ, ನೋಡಿಲ್ಲಿ, ಒಬ್ಬ ಮೂಲ ಆಟಗಾರನ ಮಾಡ್ತಾನೆ, ಬದಲಿ ಆಟಗಾರರಿಗೆ ಹೊರಗೆ ಬಂದಾಗ ಪುನಃ ಅದೇ ಬದಲಿ ಆಟಗಾರರನ್ನು ಏನು ಮಾಡಬೇಕು, ನಾವು ಹೊರಗೆ ತರಬೇಕಾದರೆ ಹೊರಗೆ ಬಂದಂತಹ ಮೂಲ ಆಟಗಾರನ ಏನು ಮಾಡಬೇಕು, ಒಳಗಡೆ ಹೋಗಬೇಕು. ಒಮ್ಮೆ ಬದಲಿ ಆಟಗಾರನು ಆಟಕ್ಕೆ ಬಂದರೆ ಆ ಆಟದಲ್ಲಿ ಇನ್ನೊಮ್ಮೆ ಒಳಗೆ ಹೋಗುವಂತಿಲ್ಲ. ಒಮ್ಮೆ ಬದಲಿ ಆಟಗಾರನು ಏನು ಮಾಡ್ತಾನೆ, ಆಟಕ್ಕೆ ಬಂದರೆ ಆಟವನ್ನು ಇನ್ನೊಮ್ಮೆ ಒಳಗೆ ಹೋಗುವಂತೆ, ಒಂದ್ಸಲ ಹೋಗ್ಬೋದು ಅಂತ ಅರ್ಥ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಕೊಟ್ಟಿದ್ದಾರೆ ನೋಡಿರಿ. ಚೆಂಡನ್ನು ಸರ್ವ್ ಮಾಡುವ ಮೂಲಕ ಆಟಕ್ಕೆ ಚಾಲನೆ ಕೊಡಬೇಕು. ಹೇಗೆ ಆಟ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಚೆಂಡನ್ನು ಸರ್ವ್ ಮಾಡುವುದರ ಮೂಲಕ. ಈ ಆಟದಲ್ಲಿ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಇದ್ದು, TTS ಇದ್ದು, ಪ್ರತಿ ಸರ್ವ್ನಲ್ಲೂ ಅಂಕಗಳು ಯಾವುದಾದರೂ ಒಂದು ತಂಡಕ್ಕೆ ಸಿಗ್ತವೆ. ಇಲ್ಲೇನಿರ್ತೈತೆ, ರ್ಯಾಲಿ ಸಿಸ್ಟಮ್ ಇರ್ತೈತಿ, ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಇರ್ತೈತಿ. ಪ್ರತಿ ಸರ್ವ್ನಲ್ಲೂ ಅಂಕಗಳು ಯಾವುದಾದ್ರೂ ಒಂದು ತಂಡಕ್ಕೆ ಸಿಗಬೇಕಿಲ್ಲಿ. ಆಟಗಾರರ ಸ್ಥಿತಿಯನ್ನು ಗಡಿಯಾರದ ಚಲನೆ ರೀತಿಯಲ್ಲಿ ಬದಲಾಯಿಸಬೇಕು. ಆಟಗಾರರ ಸ್ಥಿತಿ ಹೆಂಗೆ ಬದಲಾಯಿಸಬೇಕಂದ್ರೆ ಗಡಿಯಾರದ ಚಲನ ರೀತಿಯಲ್ಲಿ ನಾವು ಬದಲಾಯಿಸಬೇಕು. ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತೈತೆ ಅಂದರೆ 5 ಸೆಂಟಿಮೀಟರ್ ಇರ್ತೈತೆ. ನಾಯಕನು ಪಂದ್ಯಕ್ಕಿಂತ ಮುಂಚೆ ಸ್ಕೋರ್ ಶೀಟ್ ಮೇಲೆ ಏನು ಮಾಡಬೇಕು, ಸಹಿ ಹಾಕಬೇಕು. ತಂಡದ ನಾಯಕನ ಸಂಖ್ಯೆಯ ಕೆಳಭಾಗದಲ್ಲಿ 8 × 2 ಸೆಂಟಿಮೀಟರ್ ಅಡ್ಡಪಟ್ಟಿ ಹಾಕಿರಲೇಬೇಕು. ಚೆಂಡು ಅಂಕಣದಿಂದ ಹೊರ ಬಂದಾಗ ಅಥವಾ ಹೊರ ಹೋದಾಗ ರೆಫ್ರಿಗಳ ಹತ್ತಿರ ಮಾತನಾಡುವಂಥ ಅಧಿಕಾರ ನಾಯಕನಿಗೆ ಮಾತ್ರ ಇರ್ತೈತಿ. ಹಿಂದಿನ ಸಾಲಿನ ಯಾವುದೇ ಆಟಗಾರನಿಗೆ ಲಿಬ್ರೋ ಆಟಗಾರನನ್ನು ಮರುಸ್ಥಾನ ಮಾಡಿಸ್ಬೋದು. ಹಿಂದೆ ಇರ್ತಾರೆ ಲಿಬ್ರೋ ಅವರಲ್ಲೇ ನಾವು ಚೇಂಜ್ ಮಾಡ್ಬೋದು, ಮುಂದೆ ಫ್ರಂಟ್ ಮಾಡೋಂಗಿಲ್ಲ. ಈಗ ಟೈಮ್ ಔಟ್. ಪ್ರತಿ ಸೆಟ್ನಲ್ಲಿ ಒಂದು ತಂಡಕ್ಕೆ 2 ಟೈಮ್ ಔಟ್ ಇರ್ತವೆ. ಕಬಡ್ಡಿ ಸೇಮ್ ಅಲ್ಲಿ ಹೆಂಗಿರ್ತದೆ ಇಲ್ಲ ಹಾಗೆ. ಇದರ ಕಾಲಾವಧಿ ಕೂಡ 30 ಸೆಕೆಂಡು. ಇದನ್ನು ಪಂದ್ಯ ಪ್ರಾರಂಭವಾದಾಗ ತೆಗೆದುಕೊಳ್ಬೋದು ಅಥವಾ ಪಂದ್ಯ ನಡೆಯುತ್ತಿರುವಾಗ ಬೇಕಾದರೂ ತೆಗೆದುಕೊಳ್ಬೋದು. ಈ ಟೈಮ್ ಔಟನ್ನು ಕೋಚ್ ಅಥವಾ ತಂಡದ ನಾಯಕನ 2ನೇ ರೆಫ್ರಿ ಅಥವಾ ಸ್ಕೋರರ್ ಅವರ ಗಮನಕ್ಕೆ ತಂದು ಏನು ಮಾಡಬೇಕು, ಟೈಮ್ ಔಟನ್ನು ತೆಗೆದುಕೊಳ್ಬೇಕು. ಆದರೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 1ರಿಂದ 4ನೇ ಸೆಟ್ವರೆಗೆ ಯಾವುದೇ ತಂಡ 8 ಮತ್ತು 16 ಅಂಕ ಗಳಿಸಿದ ತಕ್ಷಣ ಏನು ಮಾಡಬೇಕು, 60 ಸೆಕೆಂಡ್ಗಳ ತಾಂತ್ರಿಕ ಸಮಯದ ಮಿತಿಯನ್ನು ನೀಡಬೇಕು. ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 1ರಿಂದ 4ನೇ ಸೆಟ್ವರೆಗೆ ಯಾವುದೇ ತಂಡ 8 ಮತ್ತು 16 ಅಂಕ ಗಳಿಸಿದ ತಕ್ಷಣ ಏನು ಮಾಡಬೇಕಂತಂದರೆ 60 ಸೆಕೆಂಡ್ಗಳ ಒಂದು ತಾಂತ್ರಿಕ ಮಿತಿಯಲ್ಲಿ ನೀಡಲಾಗ್ತೈತೆ.
ವಾಲಿಬಾಲ್ ಆಟದ ಅಂಕಣದ ಅಳತೆ ನೋಡ್ರಿ. ವಾಲಿಬಾಲ್ ಆಟದ ಅಂಕಣದ ಅಳತೆ 18 ಮೀಟ್ರ್ ಉದ್ದ ಇರ್ತೈತಿ, 9 ಮೀಟ್ರ್ ಅಗಲ ಇರ್ತೈತಿ. ಮಧ್ಯದ ಗೆರೆಯಿಂದ ಫ್ರಂಟ್ ಜೋನ್ ಎಷ್ಟು ಇರ್ತೈತಿ ಅಂತಂದರೆ ಅದು 3 ಮೀಟ್ರ್ ಇರ್ತೈತಿ. ಬ್ಯಾಕ್ ಜೋನ್ 6 ಮೀಟ್ರ್ ಇರ್ತೈತಿ. ಇಲ್ಲಿ ಇವಾಗ ಗ್ರೌಂಡ್ ತೋರಿಸ್ತೀನಿ ನೋಡ್ಕೊಳ್ರಿ. ನೋಡ್ರಿ ಇದು ಗ್ರೌಂಡು ಏನಿರ್ತೈತಿ. ಇಲ್ಲಿ ಸೆಂಟರ್ ಲೈನಿಂದ ಅಟ್ಯಾಕ್ ಲೈನ್ ಅಂತ ಕರಿತೀವಿ. ಇದಕ್ಕೆ ಎಷ್ಟು ಇರ್ತೈತಿ ಅಂದರೆ 3 ಮೀಟ್ರ್ ಇರ್ತೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತೈತಿ 6 ಮೀಟ್ರ್ ಇರ್ತೈತಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿಂದ ಇಲ್ಲಿಗೆ 3 ಮೀಟ್ರ್, ಅಲ್ಲಿಂದ ಇಲ್ಲಿಗೆ ಅಂದರೆ ಬ್ಯಾಕ್ ಕೋಟ್ ಎಷ್ಟು ಇರ್ತೈತಿ 6 ಮೀಟ್ರ್ ಇರ್ತೈತಿ. ಫ್ರಂಟ್ ಕೋಟ್ ಎಷ್ಟು ಇರ್ತೈತಿ 3 ಮೀಟ್ರ್ ಇರ್ತೈತಿ ಅಂತೇಳಿ ನೆನ್ಬಿಟ್ಕೋಬೇಕು. ಅದಕ್ಕೆ ಅಟ್ಯಾಕ್ ಲೈನ್ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ನೋಡ್ರಿ ಇದು ಬೇಸ್ ಲೈನು, ಇದು ಬೇಸ್ ಲೈನ್ ಅಂತೇಳಿ ಕರಿತೀವಿ. ಇದಕ್ಕೆ ಅಟ್ಯಾಕ್ ಲೈನ್ ಅಂತ ಕರಿತೀವಿ. ಇದಕ್ಕೆ ಸೆಂಟರ್ ಲೈನ್ ಅಂಥೇಳಿ ಕರಿತೀವಿ. ಇಲ್ಲಿ ಪ್ಲೇಯರ್ಸ್ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ 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 ನಿಂತಿರ್ತಾರೆ. ಇವರು ಇಲ್ಲಿಂದ ಸರ್ವಿಸ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಅವ್ರು ಸರ್ವಿಸ್ ಮಾಡಿ ನೋಡಬೇಕು, ಇಲ್ಲಿ ಬರಬೇಕು, ಆಮೇಲೆ ಇವ್ರು ಇಲ್ಲಿ ಬರಬೇಕು. ಹಿಂಗೆ ಈ ರೀತಿ ಚಲನೆ ಇರ್ತೈತಿ. ಇಲ್ಲಿ ಇಲ್ಲಿರೋರು ಮತ್ತೆ ಇಲ್ಲಿ ಸರ್ವಿಸ್ ಮಾಡೋಕ್ಕೆ ಹೋಗಬೇಕು. ಸರ್ವಿಸ್ ಮಾಡಿ ಮೇಲೆ ಮತ್ತೆ ಇಲ್ಲಿ ಬಂದು ನಿಂತ್ಕೋಬೇಕು. ಈ ರೀತಿ ಏನು ಮಾಡ್ತೈತಿ, ಸರ್ವಿಸ್ ನಡೀತಾ ಇರ್ತೈತಿ. ಇವಾಗ ನೋಡಿರಿ ಇವು ಬ್ಯಾಕ್ ಜೋನ್ ಫ್ರಂಟ್ ಜೋನ್ ಮುಗೀತು. ಕಂಬದಿಂದ ಕಂಬಕ್ಕೆ ಎಷ್ಟು ಇರ್ತೈತೆ ಅಂದರೆ 10 ಮೀಟ್ರ್ ಇರ್ತೈತೆ. ಬದಿ ರೇಖೆಯಿಂದ 0.5ರಿಂದ 1 ಮೀಟ್ರ್ ಹೊರಕ್ಕೆ ನೆಟ್ಟಿರ್ತಾರೆ. ಇದು ಕಂಬದಿಂದ ಕಂಬಕ್ಕೆ ಎಷ್ಟು ಇರ್ತದೆ ಅಂದರೆ 10 ಮೀಟ್ರ್ ಇರ್ತೈತೆ. ಕಂಬದ ಎತ್ತರ ಎಷ್ಟಿರ್ತದೆ ಅಂದರೆ 2.55 ಮೀಟ್ರ್ ಇರ್ತೈತೆ. ಚೆಂಡಿನ ತೂಕ ಎಷ್ಟಿರ್ತೈತಿ ಅಂದರೆ 260ರಿಂದ 280 ಇರ್ತೈತಿ. ಒಳಭಾಗದ ಗಾಳಿಗೆ ಒತ್ತಡ ಎಷ್ಟಿರ್ತದೆ 300ರಿಂದ 325 ಕಿಲೋಗ್ರಾಮ್ ಇರ್ತೈತಿ. ಚೆಂಡಿನ ಸುತ್ತಳತೆ ಎಷ್ಟಿರ್ತದೆ ಅಂದರೆ 55 ಸೆಂಟಿಮೀಟರಿಂದ 67 ಸೆಂಟಿಮೀಟರ್ ಇರ್ತೈತಿ. ಇದು ಏನು ಚೆಂಡಿನ ತೂಕ. ಒಂದು ನೆಟ್ಟಿನ ವಿವರ 1 ಮೀಟರ್ ಅಗಲ ಇರ್ತೈತೆ. 9.5 ಮೀಟರ್ನಿಂದ 10 ಮೀಟರ್ ಇರ್ತೈತೆ ಉದ್ದ ಇರ್ತೈತೆ. ನೆಟ್ಟಿನ ಎತ್ತರ ಮಹಿಳೆಯರಿಗೆ ಮತ್ತು ಜೂನಿಯರ್ ಬಾಲಕರಿಗೆ ಎಷ್ಟಿರ್ತೈತೆ ಅಂದರೆ ಅದು 2.24 ಮೀಟರ್ ಇರ್ತೈತೆ. ಪುರುಷರಿಗೆ ಮಾತ್ರ 2.43 ಮೀಟರ್ ಇರ್ತೈತೆ. ಎಂಟೆನ ಇರ್ತೈತೆ ನೋಡ್ರಿ. ಎಂಟೆನ ಒಟ್ಟು ಎಷ್ಟು ಇರ್ತೈತೆ ಅಂದರೆ 1.80 ಮೀಟರ್ ಇರ್ತೈತೆ. ಸೆಂಟಿಮೀಟ್ರಲ್ಲಿ ಹೇಳಿದ್ರೆ 180 ಸೆಂಟಿಮೀಟರ್ ಇರ್ತೈತೆ. ನೆಟ್ಟಿನ ಮೇಲೆ ಏನಿರ್ತೈತೆ 80 ಮೀಟರ್ ಎಕ್ಸ್ಟ್ರಾ ಇರ್ತೈತೆ. ಕೆಂಪು ಮತ್ತು ಬಿಳಿ ಬಣ್ಣದಿಂದ ಮಾಡಿರ್ತಾರೆ. ಇದು ಹಚ್ಚಿರ್ತಾರೆ ಬಣ್ಣ. ಅಗಲ ಎಷ್ಟಿರ್ತದೆ ಅಂದರೆ 10 ಸೆಂಟಿಮೀಟರ್ ಒಂದರಂತೆ ಇರ್ತೈತೆ. ಮೂಲಭೂತ ನೈಪುಣ್ಯತೆಗಳು. ಪಾಸ್, ಅಪ್ಪರ್ ಹ್ಯಾಂಡ್ ಪಾಸ್, ವಾಲಿ ಪಾಸ್, ಅಂಡರ್ ಹ್ಯಾಂಡ್ ಪಾಸ್, ಸಿಂಗಲ್ ಹ್ಯಾಂಡ್ ಪಾಸ್, ಡ್ರೈವ್ ಪಾರ್ಟ್, ಪಾಸ್ ಸೆಟ್ಟಿಂಗ್ ಆಫ್, ಓವರ್ಹೆಡ್ ಪಾಸ್, ಓವರ್ಹೆಡ್, ರೌಂಡ್ ಆರ್ಮ್, ಸೈಡ್ ಆರ್ಮ್, ಟೆನ್ನಿಸ್, ಸರ್ವಿಸ್, ಹೈ ಸ್ಪೀಡ್, ಹೈ ಸ್ಪಿನ್, ಫ್ಲೂಟಿಂಗ್, ಜಂಪ್ ಆ್ಯಂಡ್ ಸರ್ವಿಸ್. ಇವೆಲ್ಲ ಏನು ಸರ್ವಿಸ್ ಮಾಡುವಂತಹ ಸ್ಕಿಲ್ಗಳು. ಆಮೇಲೆ ಆಕ್ರಮಣಕಾರಿ ಸ್ಕಿಲ್ ನೋಡ್ರಿ. ಸ್ಪ್ರೈಟ್ ಸ್ಮ್ಯಾಶ್, ಬಾಡಿ ಟರ್ನ್ ಸ್ಮ್ಯಾಶ್, ಇನ್ವರ್ಡ್ ಸ್ಮ್ಯಾಶ್, ಔಟ್ವರ್ಡ್ ಸ್ಮ್ಯಾಶ್, ಡ್ರಾಪ್ ಶಾಟ್. ಇಷ್ಟೆಲ್ಲ ಏನು ಮಾಡ್ತೇವೆ ಈ ಆಕ್ರಮಣ ಸ್ಕಿಲ್ನಲ್ಲಿ ಬರ್ತವೆ. ರಕ್ಷಣಾತ್ಮಕ ನಿಪುಣತೆ, ಡಿಫೆನ್ಸಿವ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಜೋನಲ್ ಬ್ಲಾಕ್, ಮೊಬೈಲ್ ಬ್ಲಾಕ್, ಸಿಂಗಲ್ ಮ್ಯಾನ್ ಬ್ಲಾಕ್, ಡಬಲ್ ಮ್ಯಾನ್ ಬ್ಲಾಕ್, ಟ್ರಿಬಲ್ ಮ್ಯಾನ್ ಬ್ಲಾಕ್, ಮಾಸ್ ಬ್ಲಾಕ್. ಇವೆಲ್ಲ ಏನು ರಕ್ಷಣಾತ್ಮಕ ನಿಪುಣತೆಗಳು ಅಥವಾ ಡಿಫೆನ್ಸಿವ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ಈಗ ಡೈವ್ ಆ್ಯಂಡ್ ಪೋಲ್, ಡೈವ್ ಆ್ಯಂಡ್ ರೋಲ್, ಫಾರ್ವರ್ಡ್ ಡೈವ್, ಬ್ಯಾಕ್ ರೋಲ್, ಸೈಡ್ ರೋಲ್, ಫಾರ್ವರ್ಡ್ ರೋಲ್. ಇವೆಲ್ಲ ಈ ವಾಲಿಬಾಲ್ಗೆ ಸಂಬಂಧಪಟ್ಟಂಥ ಒಂದು ಸ್ಕಿಲ್ಗಳಾಗಿರ್ತವೆ. ಇವಾಗ ಲಿಬ್ರೋ ಆಟಗಾರನ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಲಿಬ್ರೋ ಎಂದು ನೇಮಕವಾದ ಆಟಗಾರ ಈ ಪಂದ್ಯ ಮುಗಿಯುವ ತನಕ ಲಿಬ್ರೋ ಆಟಗಾರನಾಗಿ ಏನಕ್ಕೆ ಆಡಬೇಕಾಗ್ತದೆ. ಲಿಬ್ರೋ ಅಂತೇಳಿ ನೇಮಕ ಮಾಡಿದ್ದೀವಿ ಅಂದರೆ ಆಟ ಮುಗಿಯೋ ಗಂಟ ಲಿಬ್ರೋ ಆಟಗಾರನಾಗಿ ಆಡಬೇಕು. ಲಿಬ್ರೋ ಆಟಗಾರ ತಂಡದ ಉಳಿದ ಆಟಗಾರರಿಗಿಂತ ಏನಾಗಿರ್ತಾನೆ ಭಿನ್ನವಾದ ಸಮವಸ್ತ್ರ ಧರಿಸ್ತಿರ್ತಾನೆ. ಇವ ಬ್ಯಾಕ್ ಜೋನಲ್ಲಿರುವಂತಹ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡಿಕೊಳ್ಬೋದು. ಫ್ರಂಟ್ ಜೋನವರಿಗೆ ಇವರಿಗೆ ಸಂಬಂಧ ಇರೋದಿಲ್ಲ. ಆದರೆ ಇವನಿಗೆ ಆಟಗಾರರ ಬದಲಾವಣೆ ನಿಯಮ ಅನ್ವಯಿಸುವುದಿಲ್ಲ. ತಂಡದ ಇತರ
ಆಟಗಾರರಿಗಿಂತ ಸಮವಸ್ತ್ರವಿರುವುದು ವಿರುದ್ಧ ಬಣ್ಣದಾಗಿರ್ತೈತಿ. ಆದರೆ ಎದೆ ಸಂಖ್ಯೆ ಮತ್ತು ಇತರರ ಆಟಗಾರರಂತೆ ಇರಬೇಕು. ಎದೆ ಸಂಖ್ಯೆ ಇತರರ ಆಟಗಾರರಿಗೆ ಹೆಂಗೆ ಇರ್ತೈತೋ ಹಾಗೆ ಇರಬೇಕು. ಇದು ಸಮವಸ್ತ್ರ ಮಾತ್ರ ಬೇರೆ ಇರ್ತೈತಿ. ಈ ಆಟಗಾರ ಅಟ್ಯಾಕಿಂಗ್ ಆಕ್ರಮಣ ಆ್ಯಂಡ್ ಬ್ಲಾಕಿಂಗ್ ತಡೆಗೋಡೆಯಲ್ಲಿ ಭಾಗವಹಿಸುವಂತಿಲ್ಲ. ಆಕ್ರಮಣನೂ ಮಾಡೋಂಗಿಲ್ಲ, ತಡೆಗೋಡೆನೂ ಅದು ಬ್ಲಾಕಿಂಗು ಮಾಡೋಂಗಿಲ್ಲ. ಹಾಗೂ ಬಲೆ ಎತ್ತರಕ್ಕಿಂತ ಮೇಲೆ ಬಂದ ಚೆಂಡನ್ನು ಕೂಡ ಹೊಡೆಯುವಂತಿಲ್ಲ. ಈತನಿಗೆ ಸರ್ವಿಸ್ ಮಾಡುವ ಯಾವುದೇ ಅವಕಾಶ ಇರೋದಿಲ್ಲ. ಇವನಿಗೆ ಅಂಡರ್ ಆರ್ಮ್ ಆಡುವಂಥ ಅವಕಾಶ ಮಾತ್ರ ಇರ್ತೈತಿ. ಇದು ಇಂಪಾರ್ಟೆಂಟ್. ಅಂಡರ್ ಆರ್ಮ್ ಆಟ ಆಡುವಂಥ ಅವಕಾಶ ಮಾತ್ರ ಈ ಲಿಬ್ರೋ ಆಟಗಾರರಿಗೆ ಇರ್ತವೆ. ಬೇರೆ ಯಾವುದೂ ಒಂದು ಚಾನ್ಸ್ ಇವರಿಗೆ ಇರೋದಿಲ್ಲ ಅಂತ ಅರ್ಥ. ಲಿಬ್ರೋ ಆಟಗಾರ ಬಂದು ಹೋಗುವ ಕ್ರಿಯೆಯನ್ನು ಆಟಗಾರರ ಬದಲಾವಣೆ ನಿಯಮದಡಿಯಲ್ಲಿ ತರಲಾಗುವುದಿಲ್ಲ. ಲಿಬ್ರೋ ಆಟಗಾರ ಮುಂದಿನ ಸಾಲಿನಿಂದ ಆಟಗಾರರಿಗೆ ಬೆರಳುಗಳಿಂದ ಚಿಮ್ಮಿಸಿದ ಚೆಂಡು ಬಲೆಗಿಂತ ಎತ್ತರವಿದ್ದಲ್ಲಿ ಅದನ್ನು ಅಟ್ಯಾಕ್ ಹಿಟ್ ಮಾಡುವಂತಿಲ್ಲ. ಅಂದರೆ ಹಿಂದಿನ ಸಾಲಿಗಾದರೆ ಮಾಡ್ಬೋದು, ಮುಂದೆ ಬರುವಂಥದ್ದು ಮಾಡೋಂಗಿಲ್ಲ. ಹಿಂದಿನ ಸಾಲದಲ್ಲಿ ಏನು ಮಾಡಬೇಕು, ಹಿಂದಿನ ಸಾಲಿನಲ್ಲಿ ಮಾಡ್ಬೋದು. ಇವಾಗ ಸ್ಕೋರಿಂಗ್. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ 5 ಸೆಟ್ಗಳು ಇರ್ತೈತಿ. 5 ಸೆಟ್ಗಳಲ್ಲಿ 3 ಸೆಟ್ ಯಾರು ಗೆದ್ದಿರ್ತಾರೆ ಅವ್ರು ಇರ್ತಾರೆ ವಿಜಯಶಾಲಿ ಆದಂಗೆ. ಇದು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಪಂದ್ಯದ ಪ್ರತಿ ಸೆಟ್ನಲ್ಲಿ 25 ಅಂಕಗಳಿರ್ತವೆ, ನಿರ್ಣಾಯಕ ಸೆಟ್ ಒಂದನ್ನು ಬಿಟ್ಟು. ಪ್ರತಿ ಸೆಟ್ 25 ಸೆಂಟಿಗೆ ಇರ್ತೈತಿ. ನಿರ್ಣಾಯಕ ಸೆಟ್ ಅದು ಏನಾಗಿರ್ತೈತೆ 15 ಒಂದು ಸೆಟ್ ಆಗಿರ್ತೈತಿ. ಒಂದು ವೇಳೆ 2 ತಂಡಗಳು ಅಂಕಗಳು ಸಮ ಆದರೆ 24ರಲ್ಲಿ ಸಮವಾದರೆ 24 ಅಂಕಗಳು ವ್ಯತ್ಯಾಸ ಬರುವ ತನಕ ಏನು ಮಾಡ್ತಾರೆ, ಸೆಟ್ ಮುಂದುವರಿಸ್ತಾರೆ. ಉದಾಹರಣೆಗೆ 24, 6, 25, 27, 26, 28 ಈ ರೀತಿ ಏನು ಮಾಡ್ತಾರೆ, 2 ಅಂಕಗಳ ಒಂದು ಡಿಫ್ರೆನ್ಸ್ ಹೊರತರಕ್ಕೆ ಆಡಿಸ್ತಾರೆ. 2 ತಂಡಗಳು 2 ಸೆಟ್ಗಳಲ್ಲಿ ಜಯಗಳಿಸಿದರೆ ನಿರ್ಣಾಯಕ ಸೆಟ್ ಎಷ್ಟೇ ಆಡಿಸ್ತಾರೆ ಅಂದರೆ ಅದು 15 ಅಂಕಗಳಿಗೆ ಇರ್ತೈತಿ. ನಿರ್ಣಾಯಕ ಸೆಟ್ ಪ್ರಾರಂಭಿಸುವ ಮೊದಲು ರೆಫ್ರಿಯು ನಾಣ್ಯ ಚಿಮ್ಮುವುದರ ಮೂಲಕ ಏನು ಮಾಡ್ತಾನೆ, ಹೊಸದಾಗಿ ಆಟವನ್ನು ಪ್ರಾರಂಭಿಸಬೇಕು. ನಿರ್ಣಾಯಕ ಸೆಟ್ ಪ್ರಾರಂಭಿಸುವ ಮೊದಲು ರೆಫ್ರಿಯು ನಾಣ್ಯ ಚಿಮ್ಮುವುದರ ಮೂಲಕ ಹೊಸದಾಗಿ ಏನು ಮಾಡ್ತಾರೆ, ಮತ್ತೆ ಆಟವನ್ನು ಪ್ರಾರಂಭ ಮಾಡ್ತಾರೆ. ನಿರ್ಣಾಯಕ ಸೆಟ್ನಲ್ಲಿ ಒಂದು ತಂಡಕ್ಕೆ 8 ಅಂಕಗಳು ಬಂದಾಗ ತಂಡಗಳು ಅಂಕಣವನ್ನು ಬದಲಿಸಬೇಕು. ಆದರೆ ಆಟಗಾರರ ಸ್ಥಾನದಲ್ಲಿ ಯಾವುದೇ ರೀತಿಯ ಬದಲಾವಣೆಯಲ್ಲಿ ಇರೋದಿಲ್ಲ. ಯಾವ ತಂಡ ತಪ್ಪು ಮಾಡುತ್ತದೆಯೋ ಅದರ ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ 1 ಅಂಕ ಕೂಡ ದೊರೆತೈತೆ. ಇತ್ತೀಚಿನ ಬದಲಾವಣೆಗಳು. ಪಂದ್ಯ ಪ್ರಾರಂಭವಾದಾಗ ಅದೇ ತಂಡದ ಆಟಗಾರರು ಚೆಂಡನ್ನು ಪಾಸ್ ಹಾಕುವ ಸಂದರ್ಭದಲ್ಲಿ ಬಲೆಯ ಸ್ಪರ್ಶವಾದಾಗ ಅದನ್ನು ತಪ್ಪು ಎಂದು ಪರಿಗಣಿಸಬಾರದು. ಆದರೆ ಅವನು ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದು ಮಾತ್ರ ತಪ್ಪು. ಬೇಕಂತ ಮಾಡಿಲ್ಲ ಅಂದರೆ ಅದು ತಪ್ಪಲ್ಲ, ಬೇಕಂತೆ ಮಾಡಿದರೆ ತಪ್ಪಾಗ್ತದೆ. ಪಾಸ್ ಹಾಕಿದಾಗ ಅಂದರೆ ಅಟ್ಯಾಕರ್ ಚೆಂಡನ್ನು ಹೊಡೆದು ನೆಟ್ಟಿನ ಮೇಲೆ ತುದಿಯಲ್ಲಿ ಪಟ್ಟಿ ತಾಗಿದರೆ ಮಾತ್ರ ಅದು ತಪ್ಪು. ಆದರೆ ಇಳಿಯುವ ಸಂದರ್ಭದಲ್ಲಿ ನೆಟ್ಟಿನ ಮಧ್ಯಭಾಗ ಅಥವಾ ಕೆಳಗಿನ ಭಾಗ ತಾಕಿದರೆ ಅದು ಏನಾಗಲ್ಲ, ತಪ್ಪಂತೇಳಿ ನಾವು ಪರಿಗಣಿಸೋಕ್ಕೆ ಬರೋದಿಲ್ಲ. ಅಟ್ಯಾಕರ್ ಚೆಂಡನ್ನು ಹೊಡೆದು ಅದು ಭೂಮಿಗೆ ಸ್ಪರ್ಶಿಸಿದಾಗ ಅವನು ಮಧ್ಯದ ಗೆರೆ ಕ್ರಾಸ್ ಮಾಡಿದರೆ ಅದನ್ನು ನಾವೇಂತೀವಿ ತಪ್ಪಂತೇಳಿ ಪರಿಗಣಿಸಬಾರ್ದು. 14 ವರ್ಷದೊಳಗಿನ ಬಾಲಕ ಬಾಲಕಿಯರ ಮಿನಿ ವಾಲಿಬಾಲ್ ಅಂಕಣದ ಅಳತೆ ಎಷ್ಟಿರ್ತಂದರೆ 16 ಮೀಟರ್ ಉದ್ದ ಇರ್ತೈತಿ, 8 ಮೀಟರ್ ಅಗಲ ಇರ್ತೈತಿ. ಅಗಲ ಎಷ್ಟಿರ್ತಂದರೆ ಮಧ್ಯಗೆರೆಯಿಂದ ಫ್ರಂಟ್ ಜೂನ್ 3 ಮೀಟರ್ ಇರ್ತೈತಿ, ಬ್ಯಾಕ್ ಜೂನ್ 5 ಮೀಟರ್ ಇರ್ತೈತಿ. ನೆಟ್ಟಿನ ಎತ್ತರ ಎಷ್ಟಿರ್ತಂದರೆ ಇದಕ್ಕೆ 2.10 ಇರ್ತೈತಿ, ಬಾಲಕರಿಗೆ 2.4 ಇರ್ತೈತಿ. ಬಾಲಕಿಯರಿಗೆ 2.10 ಇದ್ದರೆ ಬಾಲಕರಿಗೆ 2.4, ಮಹಿಳೆಯರಿಗೂ ಕೂಡ 2.4 ಇರ್ತೈತಿ. 2.4 ಅಲ್ಲ 2.24 ಸರ್ವಿಸ್ ಮಾಡಿದ ಚೆಂಡು ಅಥವಾ ರ್ಯಾಲಿಯಲ್ಲಿರುವ ಚೆಂಡು ಯಾವುದೇ ತರಹವಾಗಿ ಆಂಟೆನೆಗೆ ತಾಕಿದರೆ, ಆಂಟೆನೆ ಇರುತ್ತಲ್ಲ 1.80 ಆಂಟೆನೆ ಇರ್ತದೆ, ಅದಕ್ಕೆ ಏನಾದರೂ ತಾಗಿದರೆ ಚೆಂಡು ಆಂಟೆನದ ಹೊರಗಡೆಯಿಂದ ಅಂಕಣಕ್ಕೆ ಬಂದರೆ ಅದೇನಂತೀವಿ ತಪ್ಪು ಅಂತೇಳಿ ಪರಿಗಣಿಸ್ತೀವಿ. ಕಂಬಗಳು ಅಂಕಣದಿಂದ ಹಾಗೂ ಆಂಟೆನದಿಂದ ಹೊರಗಡೆ ಇರುವುದರಿಂದ ರ್ಯಾಲಿಯಲ್ಲಿರುವ ಚೆಂಡನ್ನು ಆಡಿ ಕಂಬವನ್ನು ಮುಟ್ಟಬಹುದು, ಅದನ್ನು ತಪ್ಪು ಅಂತೇಳಿ ಪರಿಗಣಿಸಬಾರ್ದು. ಆದರೆ ಚೆಂಡು ಕಂಬಕ್ಕೆ ತಾಕಿದರೆ ಅದನ್ನು ಮಾತ್ರ ತಪ್ಪು ಅಂತೇಳಿ ನಾವು ಪರಿಗಣಿಸಬೇಕು. ಇಲ್ಲಿ ಕೂಡ ಅಧಿಕಾರಿಗಳಿದ್ದಾರೆ ನೋಡಿರಿ. ಮೊದಲನೇ ರೆಫ್ರಿ ಇರ್ತಾರೆ ಒಬ್ಬರು, ಎರಡನೇ ರೆಫ್ರಿ ಒಬ್ಬರು, ಸ್ಕೋರರ್ ಒಬ್ಬರು, ಲೈನ್ ಜಡ್ಜಸ್ 2 ಅಥವಾ 4 ಜನ ಇರ್ತಾರೆ ನೋಡ್ರಿ. ಲೈನ್ ಜಡ್ಜಸ್ 2 ಇದ್ದರೆ 5 ಜನ ಇರ್ತಾರೆ, ಲೈನ್ ಜಡ್ಜಸ್ 4 ಜನ ಇದ್ದರೆ 7 ಜನ ಆಗ್ತಾರೆ. ಈಗ ಪಂದ್ಯದ ತಡೆ. ನೈಸರ್ಗಿಕವಾಗಿ ಅಡಚಣೆಗಳಾದಾಗ ಅಥವಾ ಬೇರೆ ಯಾವುದೇ ಒಂದು ಕಾರಣಗಳಿಂದ ಪಂದ್ಯ ಏನಾಗ್ತೈತಿ ಅಪೂರ್ಣಗೊಳ್ತೈತಿ. ಅವಾಗ ಏನು ಮಾಡಬೇಕು ಅಂದರೆ ಅದೇ ಅಂಕಣದೊಳಗೆ 4 ಗಂಟೆಯೊಳಗೆ ಆಟ ಪ್ರಾರಂಭಗೊಂಡ್ರೆ ತಂಡಗಳು ಪಡೆದಂಥ ಅಂಕಗಳಿಂದಲೇ ಆಟ ಪ್ರಾರಂಭ ಆಗ್ತೈತೆ. ಅಲ್ಲಿ ಕಬಡ್ಡಿಗೆ ಎಷ್ಟಿತ್ತು 20 ನಿಮಿಷದೊಳಗೆ ಸಂಘಟನೆ ಮಾಡಬೇಕಾಗಿತ್ತು, 20 ನಿಮಿಷ ಮೀರಿದರೆ ಮರುಪಂದ್ಯ ಆಡಿಸ್ಬೇಕಾಗಿತ್ತು. ಆದರೆ ಇಲ್ಲಿ 4 ಗಂಟೆ ಒಳಗೆ ಆಟವನ್ನು ಆಡಿಸ್ಬೇಕು, ಇಲ್ಲಾಂದರೆ 4 ಗಂಟೆ ಮೇಲೆ ಅಂತಂದರೆ ಪುನರ್ಪಂದ್ಯ ಆಡಿಸ್ಬೇಕು ಅಂತ ಅರ್ಥ.
ಬೇರೆ ಯಾವುದಾದ್ರೂ ಅಂಕಣದ ಮೇಲೆ ಆಟ ಮುಂದುವರೆದರೆ ನಿಂತು ಹೋದ ಸೆಟ್ನ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಬೋದು. ಅದೇ ಒಂದು ಅಂಕಣದಲ್ಲಿ ನಡೆದರೆ ಏನು ಮಾಡ್ತಾರೆ, ಅಂಕಗಳು ಗಣನೆಗೆ ತೆಗೆದುಕೊಳ್ತಾರೆ. ಆದರೆ ಬೇರೆ ಒಂದು ಗ್ರೌಂಡಲ್ಲಿ ನಡೆದರೆ ಅದು ಪರಿಗಣನೆ ತೆಗೆದುಕೊಳ್ಳಲ್ಲ. ಆದರೆ ಈಗಾಗಲೇ ಪೂರ್ತಿಯಾಗಿ ಮುಗಿದ ಸೆಟ್ಗಳ ಫಲಿತಾಂಶ ಪರಿಗಣಿಸಬೇಕು. ಒಂದು ಸೆಟ್ ಆಗಿದೆ ಅಂದರೆ ಅದರ ಫಲಿತಾಂಶನೂ ಪರಿಗಣಿಸ್ಬೋದು. ಅದೇ ಅರ್ಧ ಸೆಟ್ ಆಗಿದೆ ಅಂದರೆ ಅದು ಪರಿಗಣಿಸೋದಿಲ್ಲ. ಪಂದ್ಯ ನಿಂತ ಅವಧಿ 4 ಗಂಟೆಯೊಳ ಮೀರಿದರೆ ಇಡೀ ಪಂದ್ಯವನ್ನು ಏನು ಮಾಡಬೇಕು, ಹೊಸದಾಗಿ ಪ್ರಾರಂಭ ಮಾಡಬೇಕು. ಆಗ ಅಂಕಣವು ಯಾವುದೇ ಆಗಿರ್ಬೋದು, ಅದು ಯಾವುದೇ ಅಂಕಣ ಆದರೂ ನಡೀತೈತೆ. ಅವಾಗ ಇನ್ನೂ ಜಾಸ್ತಿ ಇದೆ ನೋಡೋಣ. ನೋಡಿರಿ, ಅಂಕಣ ಪರಿಚಯ. ಅಂಕಣ ಎಷ್ಟಿರ್ತೈತಿ? 18 ಮೀಟ್ರ್ ಉದ್ದ ಇರ್ತೈತಿ, 9 ಮೀಟ್ರ್ ಅಗಲ ಇರ್ತೈತಿ. 9 ಇಂಟು 9 ಮೀಟ್ರ್ 2 ಭಾಗಗಳಾಗಿ ಮಾಡ್ತೀವಿ. 18ರಾಗ 2 ಭಾಗ ಮಾಡಿದ್ರೆ ಆ ಕಡೆ 9 ಕಡೆ 9 ಬರ್ತೈತಿ. ಮಧ್ಯದ ಗೆರೆಯಿಂದ 2 ಕಡೆ ಏನು ಮಾಡ್ತಾರೆ, 3 ಮೀಟರ್ ಇರುವಂತೆ ಅಥವಾ ಕೊನೆಯ ಗೆರೆಯಿಂದ 6 ಮೀಟರ್ ದೂರಕ್ಕೆ ಒಂದು ಗೆರೆಯನ್ನು ಹಾಕಿರ್ತಾರೆ. ಬ್ಯಾಕ್ ಜೂನ್ 6 ಮೀಟರ್ ಇರ್ತೈತಿ, ಫ್ರಂಟ್ ಜೂನ್ 3 ಮೀಟರ್ ಇರ್ತೈತಿ. ಈ ಗೆರೆಗೆ ಏನಂತೀವಿ, ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ಫಸ್ಟಿಂದ 3 ಮೀಟರ್ ಏನಿರ್ತೈತಿಲ್ಲ, 6 ಮೀಟರ್ ದೂರಕ್ಕೆ ಒಂದು ಗೆರೆಯನ್ನು ನಿರ್ಮಿಸುತ್ತಾರೆ. ಈ ಗೆರೆಗೆ ಏನಂತೀವಿ, ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ಈ ಗೆರೆಗಳು ಆಕ್ರಮಣವನ್ನು ಮುಂಭಾಗ ಮತ್ತು ಹಿಂಭಾಗವನ್ನಾಗಿ ಮಾಡ್ತೈತೆ. ಆಕ್ರಮಣ ಗೆರೆಗಳು ಎರಡಕ್ಕೆ ಬದಿಯಲ್ಲಿ ಏನಾಗ್ತದೆ ಅಂದರೆ 1.75 ಮೀಟರ್ ಉದ್ದ ವಿಸ್ತರಿಸಿದ ಗೆರೆ ಇರ್ತೈತೆ. ಅದು 15 ಸೆಂಟಿಮೀಟರ್ನಂತೆ 5 ಗೆರೆಗಳನ್ನು ಏನು ಮಾಡ್ತಾರೆ, 20 ಸೆಂಟಿಮೀಟರ್ ಅಂತರದೊಂದಿಗೆ ಹಾಕ್ತಾರೆ. ನೋಡ್ರಿ, ಈ ರೀತಿ ಹಾಕ್ತಾರೆ. ಇಲ್ಲಿ ಎಷ್ಟಿರ್ಬೇಕಂತೆ, ಇದು ಎಷ್ಟಿರ್ತೈತೆ, 1.75 ಮೀಟರ್ ಉದ್ದ ಇರ್ತೈತಿ. ಅದು ಎಷ್ಟು ಸೆಂಟಿಮೀಟರ್ನಿಗೆ ಒಂದು ಹಾಕ್ತಾರೆ ಅಂದರೆ 15 ಸೆಂಟಿಮೀಟರ್ ಒಂದು ಗ್ಯಾಪ್ ಬಿಟ್ಟು ಹಾಕ್ತಾರೆ. 15 ಸೆಂಟಿಮೀಟರ್ನಂತೆ 5 ಸೆಟ್ಗಳು ಹಾಕ್ತಾರೆ. ಏನು ಮಾಡ್ತಾರೆ, ಇದು 15 ಸೆಂಟಿಮೀಟರ್ ಒಂದೊಂದು ಅಂತೇಳಿ ಹಾಕ್ತಾರೆ. 5 ಗೆರೆಗಳು ಹಾಕ್ತಾರೆ. ಅವುಗಳ ಅಂತರ ಎಷ್ಟಿರಬೇಕಂದ್ರೆ 20 ಮೀಟರ್ ಅಂತರ ಇರಬೇಕು. ಅದೇ ಪ್ರಕಾರ 2 ಸೈಡ್ ಲೈನ್ಗಳಲ್ಲಿ 20 ಸೆಂಟಿಮೀಟರ್ ಅಂತರದಲ್ಲಿ 15 ಸೆಂಟಿಮೀಟರ್ ಸಹಾಯಗಳಿಂದ ಏನು ಮಾಡ್ತಾರೆ, ವಿಸ್ತರಿಸ್ತಾರೆ. ಈ ಕ್ಷೇತ್ರಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸರ್ವಿಸ್ ಕ್ಷೇತ್ರ ಅಂತೇಳಿ ಕರಿತೀವಿ. ಈಗ ಚೆಂಡು ನೋಡ್ರಿ, ಚೆಂಡು ಮೃದುವಾದ ಚರ್ಮದಿಂದ ಅಥವಾ ಸಿಂಥೆಟಿಕ್ ಚರ್ಮದಿಂದ ಈ ಚೆಂಡನ್ನು ತಯಾರಿಸ್ತಾರೆ. ಇದು ಗೋಲಾಕಾರವಾಗಿರ್ತೈತೆ. ಚೆಂಡು ಸಾಮಾನ್ಯವಾಗಿ ಸಮಾನ ಬಿಳುಪು ಬಣ್ಣದಾಗಿರ್ತೈತೆ. ಇದು ಏನಾಗ್ತದೆ, ಸಮಾನ ಬಿಳುಪು ಬಣ್ಣವನ್ನು ಹೊಂದಿರ್ತೈತೆ. ಕೆಲವು ಬಣ್ಣಗಳ ಸಮ್ಮಿಶ್ರಣ ಕೂಡ ಆಗಿರ್ತೈತೆ. ಬಿಳುಪರಾಗಿರ್ಬೋದು, ಕೆಲವು ಬಣ್ಣಗಳ ಸಮ್ಮಿಶ್ರಣ ಕೂಡ ಆಗಿರ್ತೈತೆ. ಇದು ಸುತ್ತಳತೆ ಎಷ್ಟಿರ್ತದೆ ಅಂದರೆ ಅದರ ಬಾಲಿ ಸುತ್ತಳತೆ 65ರಿಂದ 67 ಸೆಂಟಿಮೀಟರ್ ಇರ್ತೈತೆ. ಹಾಗಾದರೆ ತೂಕ ಎಷ್ಟಿರ್ತೈತೆ ಅಂದರೆ ಇದ್ರ ತೂಕ 260ರಿಂದ 280 ಗ್ರಾಮ್ ಇರ್ತೈತೆ. ಈಗ ಜಾಳಿಗೆ, ಅದಕ್ಕೆ ನೆಟ್ ಅಂಥೇಳಿ ಕರಿತೀವಿ. ಇದು ಎಷ್ಟಿರ್ತೈತೆ ನೆಟ್ಟು ಅಂತಂದರೆ 9.5 ಮೀಟ್ರ್ ಉದ್ದ ಇರ್ತೈತೆ. 9.5ರಿಂದ 10 ಮೀಟ್ರ್ ಇರ್ತೈತೆ. ಹಾಗೂ 10x10 ಏನಿರ್ತವೆ ಬಾಕ್ಸ್ಗಳು ಇರ್ತವೆ. ಈ ರೀತಿ ನೆಟ್ ಇದೆ ಅಂದರೆ ಅದರಲ್ಲಿ ಏನಿರ್ತದೆ, ಈ ರೀತಿ ಜಾಲಿ ಇರ್ತದೆ. ಇದು ಎಷ್ಟಿರ್ತದೆ ಅಂದರೆ ಬಾಕ್ಸು 10x10 ಸೆಂಟಿಮೀಟ್ರ್ ಇರ್ತೈತಿ. ಜಾಳಿಗೆಯ ಮೇಲ್ಭಾಗಕ್ಕೆ ಏನಂತೀವಿ ನಾವು ಕ್ಯಾನ್ವಾಸ್ ಅಂತ ಕರಿತೀವಿ. ಕ್ಯಾನ್ವಾಸ್ ಬಟ್ಟೆ ಇಲ್ಲಿ 7 ಸೆಂಟಿಮೀಟ್ರ್ ಆಗಲ್ಲ ಬಿಳಿ ಪಟ್ಟಿಯನ್ನು ನೆಟ್ಟಿನ ಉದ್ದಕ್ಕೂ ಹೊಲಿದಿರ್ತಾರೆ. 5 ಸೆಂಟಿಮೀಟ್ರ್ ಆಗಲ್ಲ ಮತ್ತು 1 ಮೀಟರ್ ಉದ್ದದ 2 ಬಿಳಿ ಪಟ್ಟಿಗಳನ್ನು ಬದಿರೇಖೆಯ ನೇರಕ್ಕೆ ಬರುವಂತೆ ಜಾಳಿಗೆಗೆ ಏನು ಮಾಡ್ತಾರೆ, ಬಿಗಿಗೊಳಿಸ್ತಾರೆ. ಇದಕ್ಕೇನಂತೀವಿ ನಾವು ಬದಿ ಪಟ್ಟಿ ಅಂಥೇಳಿ ಕರಿತೀವಿ. ಜಾಳಿಗೆಯ ಕೆಳಭಾಗದಲ್ಲಿ 5 ಸೆಂಟಿಮೀಟರ್ನಲ್ಲಿ ಕ್ಯಾನ್ವಾಸ್ ಬಟ್ಟೆಯನ್ನು ನೆಟ್ನ ಉದ್ದಕ್ಕೆ ಏನು ಮಾಡಿರ್ತಾರೆ, ಹೊಲಿದಿರ್ತಾರೆ. ಈಗ ಆ್ಯಂಟೆನಾ ಉದ್ದ ಎಷ್ಟಿರ್ತಂದರೆ 1.80 ಇರ್ತೈತೆ. 10 mm ವ್ಯಾಸ 2 ಆ್ಯಂಟೆನಾಗಳು ಇರ್ತವೆ. ಇವು ಕೆಂಪು ಮತ್ತು ಬಿಳಿ ಬಣ್ಣವನ್ನು ಹೊಂದಿರ್ತೈತೆ. 10 ಸೆಂಟಿಮೀಟ್ರಿಗೆ ಒಂದರಂತೆ ಇದು ಹಚ್ಚಿರ್ತಾರೆ. ನೆಟ್ಟಿನ ಮೇಲೆ ಆ್ಯಂಟೆನಾದ ಉದ್ದ ಎಷ್ಟಿರ್ತದೆ ಅಂದರೆ 0.80 ಮೀಟ್ರ್ ಇರ್ತೈತೆ. ಅದಕ್ಕೆ 80 ಸೆಂಟಿಮೀಟ್ರ್ ಅಂತ ಕರಿತೀವಿ. ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ಏನು ಮಾಡ್ತಾರೆ, ಇದು ತಯಾರಿಸ್ತಾರೆ. 3 ಚೆಂಡುಗಳ ಪದ್ಧತಿ ಅಥವಾ ವಿಧಾನ. ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಒಂದು ಅಂಕಣಕ್ಕೆ 3 ಚೆಂಡುಗಳನ್ನು ಒದಗಿಸಬೇಕು. ಆಟದಲ್ಲಿನ ಚೆಂಡು ಕಾರಣಾಂತರದಿಂದ ದೂರ ಅಥವಾ ತಾಂತ್ರಿಕ ತಡೆಯಾದಾಗ ಬೇರೆ ಚೆಂಡು ನೀಡಬೇಕು, ತಕ್ಷಣ ನೀಡಬೇಕು. ಮುಕ್ತ ವಲಯದ 2 ಸ್ಪರ್ಶಗಳಲ್ಲಿ ಒಂದೊಂದು ಚೆಂಡು, ರೆಫ್ರಿಯ ಹಿಂಭಾಗದಲ್ಲಿ ಒಂದು ಚೆಂಡನ್ನು ಇಟ್ಟಿರ್ತಾರೆ. ನೋಡಿರಿ, ಮುಕ್ತ ವಲಯದಲ್ಲಿ ಎರಡು ಒಂದು ಪಾರ್ಶ್ವಭಾಗದಲ್ಲಿ ಒಂದೊಂದು ಚೆಂಡು ಇರ್ತಾರೆ. ರೆಫ್ರಿ ಹತ್ರ ಒಂದಿರ್ತಾರೆ. ರೆಫ್ರಿ ಹಿಂಭಾಗದಾಗ ಒಂದು ಚೆಂಡನ್ನು ಇಟ್ಟಿರ್ತಾರೆ. ಈಗ ವಲಯಗಳು ನೋಡಿರಿ. ಮುಂದಿನ ವಲಯಕ್ಕೆ ಏನಂತೀವಿ ನಾವು ಫ್ರಂಟ್ ಜೋನ್ ಅಂತ ಕರಿತೀವಿ. 2 ಭಾಗಗಳಲ್ಲಿ ಮಧ್ಯಗೆರೆಯ ಮಧ್ಯಭಾಗದಿಂದ ದಾಳಿಗೆರೆಯ ಹಿಂಭಾಗದವರೆಗಿನ ಸ್ಥಳವನ್ನು ಅಂತೀವಿ
ಫ್ರಂಟ್ ಝೋನ್ ಅಂತೇಳಿ ಕರಿತೀವಿ. ಎರಡೂ ಅಂಕಣಗಳಲ್ಲಿ ಮಧ್ಯಗೆರೆಯ ಮಧ್ಯಭಾಗದಿಂದ ದಾಳಿಗೆರೆಯ ಹಿಂಭಾಗದವರೆಗಿನ ಸ್ಥಳಗೆರೆ ಅಂತೇಳಿ ನಾವು ಫ್ರಂಟ್ ಝೋನ್ ಅಂತ ಕರಿತೀವಿ. ಹಿಂದಿನ ಒಂದು ವಲಯಕ್ಕೆ ಬ್ಯಾಕ್ ಝೋನ್ ಅಂತ ಕರಿತೀವಿ. ಇದು ಆಕ್ರಮಣ ಗೆರೆಯಿಂದ ಕೊನೆಯ ಗೆರೆಗೆ ಇರುವಂತಹ 6 ಮೀಟರ್ನ ಒಂದು ಭಾಗ. ಆಕ್ರಮಣ ಗೆರೆ ಯಾವುದು ಅಂತ ಕೇಳಿದ್ರೆ 6 ಮೀಟರ್ನ ಒಂದು ಭಾಗ ಅಂತ ತಿಳ್ಕೊಬೇಕು. ಈಗ ಸರ್ವಿಸ್ ಝೋನ್ ಕೊನೆಯ ಗೆರೆಯಿಂದ ಹಿಂದಕ್ಕೆ 15 ಸೆಂಟಿಮೀಟರ್ ಬಿಟ್ಟು 20 ಸೆಂಟಿಮೀಟರ್ ಉದ್ದ ಗೆರೆ ಎರಡು ಬದಿಗೆರೆ ನಡುವಿನ ಭಾಗಕ್ಕೆ ಅಂತೀವಿ ಸರ್ವಿಸ್ ಝೋನ್ ಅಂತೇಳಿ ನಾವು ಕರಿತೀವಿ. ಈಗ ಬದಲಾವಣೆ ವಲಯ 2 ಅಂಕಣಗಳ ದಾಳಿಗೆರೆಯಿಂದ ಸ್ಕೋರರ್ ಮೇಜಿನವರೆಗೆ ಇರುವಂಥ ಸ್ಥಳಕ್ಕೆ ಅಂತೀವಿ ಬದಲಾವಣೆಯ ವಲಯ ಅಂತ ಕರಿತೀವಿ. ಮೈ ಕಾವೇರಿಸುವ ವಲಯ ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಈ ವಲಯವನ್ನು ನಾವೇನು ಮಾಡ್ತೀವಿ 3x3. ಇದು XML ಕೇಳಿದರೆ ಓಲ್ಡ್ ಕ್ವಶನ್ ಪೇಪರಲ್ಲಿ. ಮೈ ಕಾವೇರಿಸುವ ವಲಯ ಒಂದು ವಾಲಿಬಾಲ್ನಲ್ಲಿ ಎಷ್ಟು ಮೆಜರ್ಮೆಂಟ್ ಬಿಡ್ತೀವಿ ಅಂತಂದರೆ 3x3 ಮೀಟರ್ ಬಿಡ್ತೀವಿ. ದಂಡ ವಲಯ ಈ ವಲಯ 1x1 ಮೀಟರ್ನ ಇರ್ತೈತೆ. ಇದು ಪಟ್ಟಿ ಆಕಾರವಾಗಿದ್ದು 2 ಚೇರ್ಗಳನ್ನು ಇಲ್ಲಿ ಇಡಬೇಕಾಗ್ತೈತೆ. ಇದನ್ನು ಕೆಂಪು ಬಣ್ಣದಲ್ಲಿ ಗುರುತಿಸ್ತಾರೆ. ಇದನ್ನು ಬದಲಾವಣೆ ಆಟಗಾರರ ಬೇಂಚಿನ ಹಿಂಭಾಗದಲ್ಲಿ ಹಾಕಬೇಕು. ಸರಿ, ನೀವು ಗ್ರೌಂಡ್ ನೋಡ್ಕೊಳ್ಳಿ ಗೊತ್ತಾಗ್ತೈತೆ. ಬೆಳಕು ಪಂದ್ಯ ಟೆಂಡಿಸ್ಬೇಕಾದ್ರೆ ಎಷ್ಟು ಬೆಳಕಿರಬೇಕಂತ ನೋಡಿರಿ. ವಿಶ್ವ ಪಂದ್ಯಾವಳಿಗಳಲ್ಲಿ ಬೆಳಕು 1000ದಿಂದ 1500 LUX ವರೆಗಿರಬೇಕು, ಇರಲೇಬೇಕು. ಎಷ್ಟು ಇರಲೇಬೇಕು ಅಂತ ಅರ್ಥ. 1000ದಿಂದ 1500. ಎದೆಯ ಸಂಖ್ಯೆ ಮುಂಭಾಗದಲ್ಲಿ ಕನಿಷ್ಠ ಎಷ್ಟಿರಬೇಕು 15 ಸೆಂಟಿಮೀಟರ್ ಉದ್ದ ಇರಬೇಕು, 2 ಸೆಂಟಿಮೀಟರ್ ಅಗಲ ಇರಬೇಕು. ಹಿಂಭಾಗದಲ್ಲಿ ಕನಿಷ್ಠ ಇರಬೇಕು ಎಷ್ಟಿರಬೇಕಂದ್ರೆ 20 ಸೆಂಟಿಮೀಟರ್ ಉದ್ದ ಇರಬೇಕು, ಅಗಲ 2 ಸೆಂಟಿಮೀಟರ್. ಎಲ್ಲ ಒಂದು ಇದರಲ್ಲಿ ಟಿ ಶರ್ಟಲ್ಲಿಯೂ ಕೂಡ ಏನು ಮಾಡಬೇಕು, ಶರ್ಟ್ಸಲ್ಲಿ ಎದೆಯ ಸಂಖ್ಯೆ ಇರ್ತದೆ. ಹಿಂದೆ ಯಾವಾಗೂ ಜಾಸ್ತಿ ಇರ್ತೈತೆ, ಯಾಕಂದರೆ ಹಿಂದೆ ಸ್ಪಷ್ಟವಾಗಿ ಕಾಣಬೇಕು ನೀವು ಎಷ್ಟು ದೂರ ಆಡ್ತಾಯಿದ್ರೆ. ಅದಕ್ಕಾಗಿ ಮುಂದೆ ಕಡಿಮೆ ಇರ್ತೈತಿ ಮೆಜರ್ಮೆಂಟು, ಹಿಂದೆ ಜಾಸ್ತಿ ಇರ್ತೈತೆ. ವಿಶ್ವ ದರ್ಜೆಯ ಪಂದ್ಯಾವಳಿಗಳಲ್ಲಿ ಶರ್ಟ್ ಮೇಲೆ ಹೆಂಗಿರ್ತೈತೆ ನೋಡಿರಿ. ಇಲ್ಲಿ ಬಲಭಾಗದಲ್ಲಿ 4ರಿಂದ 6 ಸೆಂಟಿಮೀಟರ್ ಉದ್ದ ಇರ್ತೈತೆ ಮತ್ತು 1 ಸೆಂಟಿಮೀಟರ್ ಅಗಲ ಇರ್ತೈತೆ. ಮಧ್ಯಂತರ ಅವಧಿ ನೋಡ್ರಿ, ಎಲ್ಲ ಸೆಟ್ನ ನಂತರ ಮಧ್ಯಂತರ ಅವಧಿ ಎಷ್ಟಿರ್ತದೆ ಇಲ್ಲಿ 3 ನಿಮಿಷ ಇರ್ತೈತಿ. ಈ ಅವಧಿಯಲ್ಲಿ ಆಟಗಾರ ಕ್ರಮಾಂಕಗಳ ಸ್ಕೋರ್ ಶೀಟ್ನಲ್ಲಿ ಏನು ಮಾಡಬೇಕು ನಮೂದಿಸಬೇಕು. 2ನೇ ಮತ್ತು 3ನೇ ಸೆಟ್ಟಿನ ಮಧ್ಯಂತರ ಅವಧಿಯಲ್ಲಿ ಸಂಘಟಕರ ಕೋರಿಕೆ ಮೇರೆಗೆ 10 ನಿಮಿಷಗಳ ಕಾಲ ಏನು ಮಾಡ್ಬೋದು ಮುಂದುವರಿಸ್ಬೋದು. ಹಾಗಾದರೆ ರೆಫ್ರಿ ಕಾರ್ಯಗಳೇನು, ರೆಫ್ರಿ ಕೆಲಸ ಏನು ಇಲ್ಲಿ ನೋಡಿರಿ. ಪ್ರಥಮ ರೆಫ್ರಿ ಏನು ಮಾಡ್ತಾನೆಂದರೆ ಬಲೆ ಅಥವಾ ಕಂಬದ ಹತ್ತಿರ ಹಾಕಿರುವ ಸ್ಟ್ಯಾಂಡ್ ಮೇಲೆ ಕುಳಿತು ಅಥವಾ ನಿಂತು ಏನು ಮಾಡ್ತಾನೆ ಕಾರ್ಯನಿರ್ವಹಿಸ್ತಾನೆ. ಬಲೆ ಹತ್ತಿರ ಅಂದರೆ ನೆಟ್ನ ಹತ್ತಿರ ಏನಾಗಿರ್ತಾರೆ, ಕಂಬದ ಹತ್ತಿರ ಏನು ಮಾಡ್ತಾರೆ ಸ್ಟ್ಯಾಂಡ್ನಲ್ಲಿ ಕುಳಿತು ಅಥವಾ ನಿಂತು ಏನು ಮಾಡ್ತಾರೆ ಇವ್ರು ಕೆಲಸ ಮಾಡ್ತಾರೆ. ಆತ ಅಂಕಣ ವೀಕ್ಷಣೆಯನ್ನು ಕನಿಷ್ಠ ಬಲೆಯ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ಎತ್ತರದಿಂದ ಮಾಡುವಂತಿರಬೇಕು. ಅಂಕಣದ ಒಂದು ಎತ್ತರವನ್ನು ಏನು ಮಾಡಬೇಕು, ಅವನು 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ಎತ್ತರದಿಂದ ಏನು ಮಾಡಬೇಕು ಮಾಡ್ತಾ ಇರಬೇಕು. ಸರ್ವಿಸ್ ಸಂಕೇತ ನೀಡುವಂಥ ಅಧಿಕಾರ ಪ್ರಥಮ ರೆಫ್ರಿಗೆ ಮಾತ್ರ ಇರ್ತೈತೆ. ಸರ್ವಿಸ್ ಮಾಡೋಕ್ಕೆ ಹೇಳುವವರು ಯಾರಂದರೆ ಪ್ರಥಮ ರೆಫ್ರಿಗಳು. ಹಾಗೂ ನಿರ್ಣಾಯಕ ಆಟದ ಬಗ್ಗೆ ಸಮಜಯಿಸಿ ನೀಡುವಂಥ ಅಧಿಕಾರ ಕೂಡ ಇವರಿಗೆ ಇರೋದಿಲ್ಲ. ನೋಡಿರಿ ಏನಿರ್ತದಂದರೆ ಇವರಿಗೆ ಸರ್ವಿಸ್ ಸಂಕೇತ ನೀಡುವ ಅಧಿಕಾರ ಪ್ರಥಮ ರೆಫ್ರಿಗೆ ಮಾತ್ರ ಇರ್ತೈತೆ. ಆಟದ ಸಂಪೂರ್ಣ ಎಲ್ಲ ಅಧಿಕಾರ ಇರ್ತೈತೆ. ಹಾಗೂ ನಿರ್ಣಯದ ಅಥವಾ ಆಟದ ಬಗ್ಗೆ ಸಮಜಯಿಸಿ ನೀಡುವ ಅಧಿಕಾರ ಇವರಿಗೆ ಇರೋದಿಲ್ಲ. ಆದರೆ ತಂಡದ ನಾಯಕನ ಕೋರಿಕೆ ಮೇರೆಗೆ ಪಂದ್ಯದ ನಂತರ ಏನು ಮಾಡ್ಬೋದು ಅವನು ವಿವರಿಸ್ಬೋದು. ಅದರ ಬಗ್ಗೆ ಆಟದ ಬಗ್ಗೆ ಯಾವುದೇ ಸಮಜಯಿಸಿ ನೀಡುವಂಥ ಅಧಿಕಾರ ಇವರಿಗೆ ಇರೋದಿಲ್ಲ. ನಿಯಮಾವಳಿ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಯಾವುದೇ ಸನ್ನಿವೇಶ ಪಂದ್ಯದಲ್ಲಿ ಎದುರಾದರೆ ಅದನ್ನು ಸಮರ್ಥವಾಗಿ ನಿಭಾಯಿಸಿ ನಿರ್ಣಯ ನೀಡುವ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ರೆಫ್ರಿಗಳು ಸರಿಯಾಗಿ ಕೆಲಸ ನಿರ್ವಹಿಸದಿದ್ದರೆ ಅವರನ್ನು ಬದಲಾಯಿಸುವಂಥ ಅಧಿಕಾರ ಕೂಡ ಇವರು ಹೊಂದಿರ್ತಾರೆ. ಈಗ ದ್ವಿತೀಯ ರೆಫ್ರಿ ನೋಡಿರಿ, ಇವರು ಅಂಕಣದ ಹೊರಗೆ ಕಂಬದ ಹತ್ತಿರ ಮತ್ತು ಪ್ರಥಮ ರೆಫ್ರಿಗೆ ಮುಖ ಮಾಡಿ ಏನು ಮಾಡ್ತಾರೆ ಇವರು ನಿಂತು ಕೆಲಸವನ್ನು ಮಾಡ್ತಾರೆ. ಸ್ಕೋರರ್ ಕರ್ತವ್ಯವನ್ನು ನಿರ್ದೇಶಿಸುವುದು, ಬದಲಿ ಆಟಗಾರರನ್ನು ಗಮನಿಸುತ್ತಿದ್ದು ಅವರ ದುರ್ವರ್ತನೆಗಳು ಏನಾದರೂ ಇದ್ದರೆ ಪ್ರಥಮ ರೆಫ್ರಿ ಗಮನಕ್ಕೆ ತರ್ತಾರೆ. ಆಗ ಅಂಗ ಉನ್ನತಿಯಾದ ಸಂದರ್ಭದಲ್ಲಿ ವಿಶೇಷ ಬದಲಾವಣೆ ನೀಡುವಂತಹ 3 ನಿಮಿಷಗಳ ಚೇತರಿಕೆ ಅವಧಿ ನೀಡುವಂಥ ಅಧಿಕಾರವನ್ನು ಹೊಂದಿರ್ತೀವಿ. ಇಂಪಾರ್ಟೆಂಟ್, ಇದು ಕೇಳ್ತಾರೆ ಎಕ್ಸಾಮಲ್ಲಿ. 3 ನಿಮಿಷ ಚೇತರಿಕೆ ಅವಧಿ ಯಾವ ಒಂದು ರೆಫ್ರಿಗೆ ಸಂಬಂಧಪಡ್ತದೆ ಅದು ದ್ವಿತೀಯ ರೆಫ್ರಿಗೆ, 2ನೇ ರೆಫ್ರಿಗೆ. ಸಮಯ ಕೋರಿಕೆ ಸಂಖ್ಯೆಗಳು, ಬದಲಾವಣೆ ಮಿತಿ ಇವುಗಳನ್ನು ತರಬೇತುದಾರ ಮತ್ತು ಪ್ರಥಮ ರೆಫ್ರಿಯ ಗಮನಕ್ಕೆ ತರಬೇಕಾಗ್ತೈತೆ. ಇವರು ಮೈ ಕಾವೇರಿಸುವ ವಲಯದಲ್ಲಿ ಆಟಗಾರರನ್ನು ನಿಯಂತ್ರಿಸಬೇಕು. ಲಿಬ್ರೋ ಆಟಗಾರರಿಂದ ತಡೆ ಪ್ರಯತ್ನ ಮತ್ತು ಹಿಂದಿನ ಸಾಲಿನ ಆಟಗಾರರ ಬ್ಲಾಕ್ಗೆ ಪ್ರಯತ್ನಿಸೋದನ್ನು ಕೂಡ ಏನು ಮಾಡಬೇಕಾಗ್ತದೆ ಇವರು ತಡೆ ಹಿಡಿಯಬೇಕಾಗ್ತದೆ. ಇದು ರೊಟೇಷನ್ ನೋಡಿರಿ, ನಾವು ಹೆಂಗೆ ರೊಟೇಷನ್ ಆಗ್ತೀವಿ ಅಂತೇಳಿ 1 ನಂಬರ್ ಇಲ್ಲಿ ಬರ್ತೀವಿ,
ಇವರು 1 ನಂಬರು ಏನು ಮಾಡ್ತಾರೆ, ಸರ್ವಿಸ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಸರ್ವಿಸ್ ಮಾಡಿ ಇಲ್ಲಿ ಹೋಗಬೇಕು, ಆಮೇಲೆ ಇಲ್ಲಿ ಹೋಗಬೇಕು, ಆಮೇಲೆ ಇಲ್ಲಿ ಈ ರೀತಿ ಇರ್ತೈತಿ. ಇದು ಇಲ್ಲಿ ಗಮನಿಸಬೇಕು. ನಾವು ಸರ್ವಿಸ್ ಮಾಡುವ ಆಟಗಾರನ ಕ್ಷೇತ್ರಗೇನಂತೇನೋ 1 ಅಂತೇಳಿ ಪರಿಗಣಿಸ್ತೀವಿ. ಗಮನಿಸಿ, ಇಲ್ಲಿ ವಾಲಿಬಾಲ್ ಆಟದಲ್ಲಿ ಅತ್ಯುತ್ತಮ ಆಟಗಾರರಿಗೆ ಏನು ಮಾಡ್ತಾರೆ, ಅರ್ಜುನ್ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ ಹಾಗೂ ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ನೀಡ್ತಾರೆ. ವಾಲಿಬಾಲ್ ಪಂದ್ಯಗಳು ಮತ್ತು ಪ್ರಶಸ್ತಿಗಳು ನೋಡ್ರಿ. ಇಲ್ಲಿ ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್, ರಸೀದ್ ಕಪ್ ಅಂತಾರಾಷ್ಟ್ರೀಯ ಒಂದು ಪಂದ್ಯಾವಳಿ ಆಗಿರ್ತೈತಿ. ಇದು ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಒಂದು ಪಂದ್ಯಾವಳಿ. ಇದು ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್ ಅನ್ನೋದು ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್, ಮಹಿಳೆಯರಿಗಾಗಿ ಗ್ರ್ಯಾಂಡ್ ಫ್ರೀ. 4 ವರ್ಷಗಳಿಗೊಮ್ಮೆ ನಡೆಯುವ ವಿಶ್ವಕಪ್ ಪಂದ್ಯಾವಳಿಗಳು. 19 ವರ್ಷ ವಯೋಮಿತಿಯೊಳಗಿನ ಪುರುಷ ಮತ್ತು ಮಹಿಳೆಯರ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ 2 ವರ್ಷಗಳಿಗೊಮ್ಮೆ ನಡೀತೈತೆ. ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಸೀನಿಯರ್ಸ್ 4 ವರ್ಷಗೊಮ್ಮೆ ನಡೀತೈತೆ. ಪ್ರತಿ ವರ್ಷ ಪುರುಷರ ಮತ್ತು ಮಹಿಳೆಯರಿಗಾಗಿ ಫೆಡರೇಷನ್ ಕಪ್ ನಡೀತೈತೆ. ರಾಷ್ಟ್ರಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಕೂಡ ನಡೀತೈತೆ. ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ವಾಲಿಬಾಲ್ ಪಂದ್ಯಾಟ ಕೂಡ ನಡೀತೈತೆ. ಬಾಲಕ ಬಾಲಕಿಯರಿಗೆ ಇಂದಿರಾ ಪ್ರಧಾನ ಟ್ರೋಫಿ ಕೂಡ ನಡೀತೈತೆ. ಸೂಪರ್ ಚಾಲೆಂಜ್ ಕಪ್ ಕೂಡ ನಡೀತೈತೆ. ಇಷ್ಟು ಟ್ರೋಫಿಗಳು ಮತ್ತು ಕಪ್ಗಳಾಗಿರ್ತವೆ. ಈಗ ಸಾಧನೆ, ಒಲಿಂಪಿಕ್ ಅಥವಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ವಾಲಿಬಾಲ್ನ ಸಾಧನೆ ಏನಿದೆ ನೋಡ್ರಿ. 1962ರಲ್ಲಿ ಜಕಾರ್ತ್ನಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಳ್ತೈತೆ ಭಾರತ. 1985ರಲ್ಲಿ ಜಪಾನ್ ಟೋಕಿಯೋದಲ್ಲಿ ತೃತೀಯ ಸ್ಥಾನ ಪಡ್ಕೊಳ್ತೈತೆ. 1986ರಲ್ಲಿ ಕೊರಿಯಾದ ಸಿಯೋಲ್ನಲ್ಲಿ ತೃತೀಯ ಸ್ಥಾನ ಪಡ್ಕೊಳ್ತೈತೆ. ಏಷ್ಯನ್ ತರುಣರ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾರತದ ಬಾಲಕರು 2002ನೇ ಇಸವಿಯಲ್ಲಿ ವಿಶ್ವಪಟ್ಟಣದಲ್ಲಿ ನಡೆದಂತಹ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ತೈತೆ. 19 ವರ್ಷ ವಯೋಮಿತಿಯ ವಿಶ್ವ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಬಾಲಕರ ತಂಡವು 2003ರಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಳ್ತೈತೆ. ಏಷ್ಯನ್ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದ ಸಾಧನೆ ನೋಡ್ರಿ ಇದು ಏನಾಗಿದೆ ಅಂಥೇಳಿ. ಕಿರಿಯರ ಒಂದು ವಾಲಿಬಾಲ್ನಲ್ಲಿ 1980ರಲ್ಲಿ ಕೊರಿಯಾದ ಸಿಯೋನಲ್ಲಿ ತೃತೀಯ ಸ್ಥಾನ ಪಡ್ಕೊಳ್ತೈತೆ. ಇದು 1984ರಲ್ಲಿ ಸೌದಿ ಅರೇಬಿಯಾದಲ್ಲಿ ರಿಯಾದ್ನಲ್ಲಿ ತೃತೀಯ ಸ್ಥಾನ ಪಡ್ಕೊಳ್ತೈತೆ. 1994ರಲ್ಲಿ ತಕಾರ್ನ ದೋಹಾದಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಳ್ತೈತೆ. 2002ರಲ್ಲಿ ಇರಾನ್ನ ತೆಹರಾನ್ನಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಳ್ತೈತೆ. ಇವಾಗ ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ನಲ್ಲಿ ಕರ್ನಾಟಕದ ಸಾಧನೆ ನೋಡ್ರಿ. 2011ರಲ್ಲಿ ಕರ್ನಾಟಕದ ವಿಜಯಪುರದಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಳ್ತೈತೆ. 2009ರಲ್ಲಿ ಕರ್ನಾಟಕದ ಮಂಡ್ಯದಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ತೈತೆ. 2007ರಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ತೃತೀಯ ಸ್ಥಾನ. 2006ರಲ್ಲಿ ಕರ್ನಾಟಕದ ಕೊಪ್ಪದಲ್ಲಿ ಪ್ರಥಮ ಸ್ಥಾನ. 2005ರಲ್ಲಿ ಆಂಧ್ರ ಪ್ರದೇಶದ ರಹೀಂಪೇಟೆಯಲ್ಲಿ ದ್ವಿತೀಯ ಸ್ಥಾನ. ಈ ರೀತಿ ರಾಷ್ಟ್ರಮಟ್ಟದಲ್ಲಿ ಕಿರಿಯರ ವಾಲಿಬಾಲ್ ಸಾಧನೆ ಇರ್ತೈತೆ. ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ. ಇಲ್ಲಿ ಜಿಮ್ಮಿ ಜಾರ್ಜ್, ಇವರು ಕೇರಳದವರು. ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ಆಡ್ತಾಯಿದ್ರು. ಇವರು ಕಾರ್ ದುರ್ಘಟನೆಯಲ್ಲಿ ಏನಾಗ್ತಾರೆ, ಮೃತಪಡ್ತಾರೆ. ಏನು ಪ್ರಶ್ನೆ ಬರ್ತಾವಂದರೆ ಜಿಮ್ಮಿ ಜಾರ್ಜ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟವರು, ಶ್ಯಾಮ್ ಸುಂದರ್ ರಾವ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿರುತ್ತೆ ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಶ್ಯಾಮ್ ಸುಂದರ್ ರಾವ್ ಇವರು ಆಂಧ್ರ ಪ್ರದೇಶದವರು. ಯಾವ ದೇಶದವರು ಅಂತ ಕೇಳಲ್ಲ, ಯಾವ ರಾಜ್ಯದವರಂತೂ ಕೂಡ ಕೇಳಲ್ಲ. 1970ರ ಭಾರತ ತಂಡವನ್ನು ಏನು ಮಾಡ್ತಾರೆ, ಇವರು ಪ್ರತಿನಿಧಿಸ್ತಾರೆ. ಇವರು ಅರ್ಜುನ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ 1974ರಲ್ಲಿ. ಕ್ರೀಡಾ ಸಾಧನೆಗಾಗಿ ಭಾರತ ಸರ್ಕಾರ ನೀಡ್ತೈತಿ ಅರ್ಜುನ ಪ್ರಶಸ್ತಿ. 1990ರಲ್ಲಿ ಕ್ರೀಡಾ ತರಬೇತುದಾರರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಇವರಿಗೆ ಸಿಗ್ತೈತೆ. ಇ ಶ್ರೀಧರನ್ ಇವರು ಭಾರತ ಅತ್ಯುತ್ತಮ ಸೆಟ್ಟರ್ ಆಗಿರ್ತಾರೆ. ಇವರು ತಮಿಳುನಾಡಿನವರು. ವಿವಿಧ ವಯೋಮಾನಗಳಲ್ಲಿ ತರಬೇತಿಯನ್ನು ನೀಡ್ತಾ ಇರ್ತಾರೆ ಇವರು. ಎ ರಾಮನ್ ರಾವ್ ಆಂಧ್ರ ಪ್ರದೇಶದವರು. ಇವರು 1970ರಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸ್ತಾರೆ. 1978ರಲ್ಲಿ ಅರ್ಜುನ ಪ್ರಶಸ್ತಿ, 1990ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಕೂಡ ಇವರು ಪಡ್ಕೊಳ್ತಾರೆ. ಇಷ್ಟೇನಾಯಿತು ವಾಲಿಬಾಲ್ಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾಗಿ ನಾನು ಒಂದೇ ಕ್ಲಾಸಲ್ಲಿ ಮಾಡಿದ್ದೀನಿ. ಹಾಗೆ ಗ್ರೂಪ್ ಗೇಮ್ಸಲ್ಲಿ ಕಬಡ್ಡಿ, ಖೋ ಖೋ, ವಾಲಿಬಾಲ್ 3 ಗೇಮ್ಸನ್ನು ಮುಗಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಗೇಮ್ಸ್ ನನಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.